ಅಂತೆಲ್ಲ ಅಷ್ಟು ನಂಬಲ್ಲ. ಕೆಲವೊಮ್ಮೆ ಹೇಳಿಕ್ಕಾಗಲ್ಲ ಅಂತ, ಕೆವಿಲ್ಲ ಅಂತ ಹೇಳ್ತಾರಲ್ಲ, ದೆವ್ವದ ಕಣ್ಣು ಅಂತ. ಕೆಲವು ನೆಟ್ಟದಿ ಇಲ್ಲ ತಿರ್ತು ದೀಪನ ಎಲ್ಲ ಆರ್ಗನೈಸ್ ಮಾಡಿರ್ತಾ ಇದ್ದೇನೆ. ಡ್ರೆಸ್ ನನಗೆ ಪನ್ನೀರ್ ತರಲಿಕ್ಕೆ ಹೇಳಿದ್ದೆ, ಹಾಗಾಗಿ ಪನ್ನೀರ್ ಫ್ರೈ ಮಾಡ್ತಾ ಇದ್ದೇನೆ. ಕೃಷ್ಣ ಶುಭ ದಿನ. ಹೇಗಿದ್ದೀರಾ ಎಲ್ಲ? ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ತೀರ, ಕೃಷ್ಣನಿಗೆ ಕೆಪ್ಪೆಗೆ ತಾಗಿತ್ತಲ್ವ, ಕೆನ್ನೆಗೆ. ಅದಾದಮೇಲೆ ನಾನು ವೀಡಿಯೋ ಮಾಡಿರಲಿಲ್ಲ ತುಂಬ ದಿನ. ಇದು ಒಂದು ವಾರ ಆದಮೇಲೆ, ಒಂದು ವಾರದಷ್ಟು ದಿನ ಸ್ಕೂಲಿಗೆ ಹೋಗಿರಲಿಲ್ಲ. ಅದಾದಮೇಲೆ ನಾನು ವೀಡಿಯೋ ಮಾಡ್ತಿರೋದು. ಅಂದರೆ ತಾಗಿ ಒಂದು 3-4 ದಿನ ಆಗಿರಬಹುದು. ಅದಾದಮೇಲೆ ಅಜ್ಜಿಗೆ ಅವನ್ನ ನೋಡಬೇಕು ಅಂತ ತುಂಬ ಇದಾಗ್ತಾಯಿತ್ತು ಅವರಿಗೆ. ಅಜ್ಜಿಗೆ ಅವನಂದರೆ ತುಂಬ ಪ್ರೀತಿ ಅಲ್ಲ ಅಜ್ಜಮ್ಮನಿಗೆ. ಹಾಗಾಗಿ ಅಮ್ಮ ಮತ್ತು ಅಜ್ಜಿ ಅವನ್ನ ನೋಡಲಿಕ್ಕೆ ಅಂತ ಬಂದಿದ್ದರು. ಇವಾಗ ಕಡಿಮೆ ಆಗಿದೆ, ಪರವಾಗಿಲ್ಲ. ಒಂದು ಸ್ವಲ್ಪ ಗಾಯ ಇದೆ ಅಷ್ಟೇ. ಅದೇನಾಗಿತ್ತು ಅಂದರೆ, ಅವನು ಮತ್ತು ಅಂಶು ನಾವು ನೇಮೋತ್ಸವದಿಂದ ರಿಟರ್ನ್ ಬರುವಾಗ, ಗುಳಿಗಂದು ನೇಮಾಗಿ ಬರುವಾಗ ಇಬ್ಬರು ಎದುರುಗಡೆ ಇದ್ದರು. ಆವಾಗ ಇವನು, ಅಂದರೆ ನಾವು ಹಿಂದುಗಡೆ ಇದ್ವಲ್ಲ, ಇವನು ಮುಂದೆ ಹೋಗುವಾಗ ಬಿದ್ದು ಒಂದು ದೂಂಚಿ ಅಂತ ಹೇಳ್ತಾರಲ್ಲ, ಶಾರ್ಪ್ ಇರೋ ಕಲ್ಲು ಅವನ ಕೆನ್ನೆಗೆ ತಾಗಿ ಅದು ಈ ಕಡೆಯಿಂದ ಬಂದಿತ್ತು. ಹಾಗಾಗಿ ಅದು ಫಸ್ಟಿಗೆ ಗೊತ್ತಾಗಲಿಲ್ಲ. ಇವನು ಮಲಗಿದಾಗ ಅದು ಕೆಪ್ಪೆಗೆ ಪ್ರೆಷರ್ ಜಾಸ್ತಿಯಾಗಿ ಒತ್ತಿ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದು, ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಆಗಿತ್ತು. ಬಟ್ ಟ್ಯಾಬ್ಲೆಟ್ ಸಿರಪ್ ಎಲ್ಲ ಕೊಟ್ಟಿದ್ರಲ್ವ, ಇಂಜೆಕ್ಷನ್ ಕೂಡ ಕೊಟ್ಟಿದ್ರಲ್ವ, ಹಾಗಾಗಿ ಬೇಗ ಕಡಿಮೆ ಆಯಿತು. ಅದನ್ನು ಪುಣ್ಯ ಅಂತಲೇ ಹೇಳ್ಬೋದು. ನನಗಂತೂ ಎಷ್ಟು ಭಯ ಆಗ್ತಿತ್ತು ಅಂದರೆ, ಒಂದು ಸಲ ಅವನಿಗೆ ತಿನ್ನೋಕ್ಕೂ ಆಗ್ತಾ ಇರಲಿಲ್ವಲ್ಲ, ಹಾಗಾಗಿ ತುಂಬ ಭಯ ಆಗ್ತಿತ್ತು. ಬಟ್ ಇವಾಗ ಆರಾಮಿದ್ದಾನೆ. ಇದು 4-5 ದಿನ ಆದಮೇಲೆದು ವೀಡಿಯೋ ಇದು. ಅಜ್ಜಿಗಂತೂ ಅವನ್ನ ನೋಡಿದೆ ಏನೆಲ್ಲ ಆಗಿತ್ತು, ಅದಕ್ಕೋಸ್ಕರ ಓಡಿ ಬಂದರು. ಬರಲ್ಲ ಅಂತ ಹೇಳಿದ್ರಲ್ವ, ಅವ್ರ ದೇವಸ್ಥಾನದಲ್ಲಿ ಕೆಲಸ ಇದೆ ಅಂತ ಹೋಗಿದ್ದಿದ್ದು. ಮತ್ತು ಇವನ್ನ ನೋಡದೆ ಅವ್ರಿಗೆ ಆಗಲಿಲ್ಲ, ಏನಾಗಿದೆಯೋ ಏನೋ ಅಂತ. ಪಾಪ ಓಡಿ ಬಂದರು ಅಮ್ಮ ಮತ್ತು ಅವರು. ಬಂದು ಅವನ್ನ ನೋಡಿದ ಮೇಲೆ ಸಮಾಧಾನ ಆಯಿತು. ನನಗೆ 2 ಬಾಯಿಗಳು ಕೂಡ ಸಿಕ್ತು. ಬಂದ ಕೂಡಲೇ ಅಜ್ಜಿ ಇಲ್ಲಿ ಒಳ್ಳೆ ಮೆಣಸೆಲ್ಲ ಹಾಕಿದ್ವಿ ಒಣಗೋಕ್ಕೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಕೃಷ್ಣನಿಗೋಸ್ಕರ ಒಂದು ಸರ್ಪ್ರೈಸಾಗಿ ಒಂದು ಬುಕ್ ಮಾಡಿದ್ದೆ, ಅಂದರೆ ಬರೆಯುವಂಥ ಮೇಜು. ಅವನಿಗೆ ಅದನ್ನು ನೋಡಿ ತುಂಬ ಖುಷಿ ಆಯಿತು. ನೋಡಿ ಫುಲ್ ಓಪನ್ ಮಾಡ್ತಾ ಇದ್ದಾನೆ. ಮದುವೆಯಿಂದ ಹೇಳ್ತಾ ಇದ್ದ, ನನಗೆ ಬರೀಲಿಕ್ಕೆ ಕಷ್ಟ ಆಗ್ತದೆ, ಬೆಡ್ಡಲ್ಲಿ ಕೂತ್ಕೊಂಡ್ರೆ ಕೂರಲ್ಲ, ನೆಲದಲ್ಲಿ ಕೂತು ಬರಿ ಅಂದ್ರೂ ಬರಿಯಲ್ಲ. ಹಾಗಾಗಿ ಅವನಿಗೆ ಅಂತ ಮಾಡಿದ್ದು ನಾನು. ಮೀಶೋದಲ್ಲಿ ಮಾಡಿದ್ದು, ಅಮೆಝಾನ್ ಅಲ್ಲಿ ನೋಡಿದೆ, ಮೀಶೋನಲ್ಲೆಲ್ಲ ನೋಡಿ ಮಾಡಿದ್ದು. ಅಮೆಝಾನ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಉಂಟು, ಹಾಗೆ ಕ್ವಾಲಿಟಿ ಸ್ವಲ್ಪ ಬೇರೆ ಬೇರೆದು ಉಂಟು. ನಾನು ಇದಿಷ್ಟು ಇವಾಗ ಸಾಕು ಅಂತ ತೆಗೊಂಡಿದ್ದು. ತುಂಬಾ ಚಂದ ಉಂಟು. ಮಾತ್ರ ಅವನಿಗೆ ನೋಡಿ ಖುಷಿ ಆಯ್ತು. 1 ವಾರ ನೋವು ತಿಂದಲ್ಲ, ಹಾಗಾಗಿ ಒಂದ್ ಸ್ವಲ್ಪ ಖುಷಿ ಆಗ್ಲಿ ಅಂತ ಆರ್ಡರ್ ಮಾಡಿದ್ದೆ. ಮಕ್ಕಳಿಗೆ ಹಾಗೆ ಅಲ್ಲ, ನಾವೇನಾದ್ರೂ ಸಣ್ಣ ವಸ್ತು ಕೊಟ್ರು ಸಾಕು, ಅವ್ರಿಗೆ ಖುಷಿ ಆಗ್ತದೆ. ಅವನಿಗಂತೂ ತುಂಬಾ ಇಷ್ಟ ಆಯ್ತು. ಫುಲ್ ನೋಡ್ತಾ ಇದ್ದಾನೆ. ಅದ್ರಲ್ಲಿ ವಾಟರ್ ಬಾಟಲ್ ಇಡ್ಲಿಕ್ಕೆ, ಹಾಗೆ ರಬ್ಬರ್ ಪೆನ್ಸಿಲ್ ಇಡ್ಲಿಕ್ಕೆ, ಮೊಬೈಲ್ ಇಡ್ಲಿಕ್ಕೆ ಮೊಬೈಲ್, ಹಾಗೆ ಟ್ಯಾಬ್ ಇಡೋದಾದರೆ ಟ್ಯಾಬ್ ಕೂಡ ಇಡಲಿಕ್ಕೆ ಆಗ್ತದೆ ಇಲ್ಲಿ. ಅವನಿಗೆ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಖುಷಿ ಆಗ್ತದೆ ಅವನಿಗೆ ನೋಡಲಿಕ್ಕೆ. ಇವಾಗ ಫುಲ್ ನೋಡ್ತಾ ಇದ್ದಾನೆ. ನೀನು ಎಲ್ಲಿಂದ ತೆಗೊಂಡಿದ್ದು, ಯಾವುದರಲ್ಲಿ ಪರ್ಚೇಸ್ ಮಾಡಿದ್ದು ಅಂತೆಲ್ಲ ಕೇಳ್ತಾ ಇದ್ದಾನೆ. ನನಗೊಮ್ಮೆ ತೋರಿಸು ಅಂತ. ತೆಗೊಂಡ ರೇಟಿಗೆ ವರ್ತ್ ಅಂತ ಅನ್ನಿಸ್ತದೆ. ಮತ್ತು ಇದರಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ, ಖಾಲಿ ಬರೀಲಿಕ್ಕೆ ಮಾತ್ರ. ನಮಗೆ ಕೂಡ ಬರಿಬೋದು, ದೊಡ್ಡವರಿಗೆ ಕೂಡ ಬೆಡ್ ಮೇಲೆ ಇಟ್ಟು ಅಥವಾ ಕೆಳಗಡೆ ಕೂತ್ಕೊಂಡು ಬರಿಬಹುದು. ಗಟ್ಟಿ ಕೂಡ ಇದೆ, ತುಂಬ ಚೆನ್ನಾಗಿದೆ. ನಾನೆಷ್ಟು 350 ಅಲ್ಲ 250 ಏನೋ ಕೊಟ್ಟಿದ್ದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡಿ ನೀವು. ಆಗ್ಬಹುದು, ಅಂದರೆ ಮಕ್ಕಳಿಗೆ ಯಾರಿಗಾದ್ರೂ ಬೇಕಿದ್ರೆ ತೆಗೆದುಕೊಳ್ಳಿ ನೀವು. ತುಂಬ ಹೆಲ್ಪ್ಫುಲ್ ಆಗುತ್ತೆ, ಮಕ್ಕಳಿಗೆ ಖುಷಿ ಕೂಡ ಆಗುತ್ತೆ. ಅಂದರೆ ನೋಡಿ, ಈ ಥರ ಮೊಬೈಲ್ ಇಡಬಹುದು, ವಾಟರ್ ಕ್ಯಾನು, ರಬ್ಬರ್ ಪೆನ್ಸಿಲ್ ಎಲ್ಲ ಇಟ್ಟಕ್ಕೆ ಸ್ಪೇಸ್ ಉಂಟಲ್ಲ, ಮಕ್ಕಳಿಗೆ ಈ ಥರ ಎಲ್ಲ ಇದ್ರೊಂಥರ ಖುಷಿ ಜಾಸ್ತಿ. ಇವನಿನ್ನು ನೋಡಬೇಕು ಎಷ್ಟು ದಿನ ಬರೀತಾನೆ ಅಂತ. ಅವನಿಗೆ ತಂದು 1-2 ದಿನ ಮಾತ್ರ, ಈಗ ಆಟ ಆಡೋದಷ್ಟೇ. ತಂದು 2 ದಿನ ಆದಮೇಲೆ ಅವನು ಚಂಪು ಹತ್ರ ಕೊಟ್ಟಿರ್ತಾನೆ, ಚಂಪು ಕೂತ್ಕೊಂಡು ಆಗೀತಾ ಇರ್ತದೆ ಆ ಥರ. ಅದಕ್ಕೆ ನಾನು ಹೇಳೋದು, ನಿಮಗೆ ನಾನು ಆಟದ ಸಾಮಾನೆಲ್ಲ ತೆಗೆದು ಕೊಡೋದಿಲ್ಲ ಕೃಷ್ಣ, ತಿನ್ನಲಿಕ್ಕೆ ಬೇಕಾದರೆ ಎಷ್ಟು ಬೇಕಾದರೆ ಕೊಡ್ತೇನೆ ಅಂತ. ನನಗೆ ಆ ಥರ ಹಾಳು ಮಾಡಿದರೆ ಬೇಜಾರಾಗ್ತದೆ. ಕೆಲವು ಮಕ್ಕಳು ಚೆಂದ ಇಟ್ಕೊಂಡಿರ್ತಾರೆ ಅಲ್ವಾ, ಇವನಿಗೆ ಅಷ್ಟೊಂದು ಜಾಗ್ರತೆ ಇಲ್ಲ. ಅವನು 1-2 ದಿನ ಆಟ ಆಡಿ ಮತ್ತೆ ಅದನ್ನು ಆಪ್ರೇಷನ್ ಮಾಡಲಿಕ್ಕೆ ಉಂಟು, ಮತ್ತೆ ನಾಯಿಗೆ ಸಹ ಕೊಟ್ಟು ಬಿಡ್ತಾರೆ. ಅದಕ್ಕಾಗಿ ನಾನು ಅವನಿಗೆ ಹೇಳಿದಾಗೆ. ಇದು ಕೃಷ್ಣನಿಗೆ ಫುಲ್ ಓದುದು ಬರೆಯುದು ಕೆಲಸ. 3 ದಿನ ರಜೆ ಆಯ್ತಲ್ಲ. 3 ಅಲ್ಲ, 1 2 3 4 ನಾಳೆ 5 ದಿನ, 4 ದಿನ ರಜೆ ಅಲ್ಲ ಕೃಷ್ಣ. 4 ದಿನ ರಜೆ ಅಲ್ಲ, ನೀವು ಬರೆಯುದ್ದೆ. ಚಂದ ಉಂಟಾ? ಕೃಷ್ಣ ಕೃಷ್ಣ ಖುಷಿ ಆಯ್ತಾ? ಇಲ್ಲಿ ನೋಡು, ಖುಷಿ ಆಯ್ತಾ? ಬರೆಯಾರುಂಡ ತಿಪ್ಪಡು ಬರ್ಚಿ ಪಡಿ ಬರಲ್ಲ, ನನ್ನಿತ್ತು ಬರೆಯಾರುಂಡು, ಬರಲ್ಲ ಉಂಟು.
ಉಡ್ಡ ಆತಂದು ಮರನ ಅಂತ, ಇದು ಮರ ಇರ್ಬೇಕು. ಹಾಗೆ ನಮ್ಮ ಚಂಪುಗೆ ಹೊಸತ್ತು ಇವತ್ತು ಸಂಕಲೆ ತಂದಿದ್ದಾರೆ ನೋಡಿ. ಸಂಕಲೆ, ಬೆಲ್ಟು. ಮೊನ್ನೆಯಿಂದ ಬಟ್ಟೆ ಇದ್ದು ಕಟ್ತಾ ಇದ್ವಲ್ಲ, ಬಟ್ಟೆ ಕಟ್ಟಿದ್ದನ್ನು ತುಂಡು ಮಾಡುದು ಓಡುದು ನೋಡಿ. ಎಷ್ಟು ಬಟ್ಟೆದೆಲ್ಲ ಕಟ್ಟಿದ್ದೆ, ಹಗ್ಗ ಸಮೇತ ಕಟ್ ಮಾಡ್ಕೊಂಡು ಹೋಗ್ತಾನೆ. ಅದಕ್ಕೆ ಇವತ್ತು ಇದು ತಂದಿದ್ದು ಸಂಕಲೆ. ಇನ್ನು ಎಲ್ಲಿಗೆ ಹೋಗ್ತೀಯ ನೋಡ್ಬೇಕು ಮಗ್ನೆ, ನೀನು ಎಲ್ಲಿಗೆ ಹೋಗ್ತೀಯ ಇನ್ನು ಇಷ್ಟು ದಿನ ಆರಾಮ್ಸಲಿತ್ತು, ಈಗ ಕಟ್ಟಿದಲ್ಲ ಸಿಟ್ಟು ಬರುದು ನೋಡಿ. ಎಂತ ಎಂತ ಸಿಟ್ಟು ಬರ್ತದಾ? ಇದ್ಯಾರು ನಾಯಿ ಇದು ನೋಡು. ಚಂಪು ಈಗ ಸ್ವಲ್ಪ ದೊಡ್ಡ ಆಗಿದ್ದಾನೆ, ಸಪುರ ಆಗಿದ್ದಾನೆ. ಅವನಿಗೆ ಪೆಡಿಗ್ರಿ ಎಲ್ಲ ಆಗ್ತೇವೆ. ಅದು ಪೆಡಿಗ್ರಿದುಂಟಲ್ಲ, ಸೌಂಡ್ ಮಾಡುವಾಗ ಎಲ್ಲಿದ್ರು ಓಡಿ ಬರ್ತಾನೆ ಡಬ್ಬಿದ್ದು. ಮತ್ತು ಸಂಜೆ ಅಷ್ಟೊತ್ತಿಗೆ ಒಂದು 4:30-5 ಗಂಟೆ ಅಷ್ಟೊತ್ತಿಗೆ ಒಮ್ಮೆ ಬಿಡ್ತೇನೆ. ಕೃಷ್ಣ ಸ್ಕೂಲಿಂದ ಬಂದ ಕೂಡಲೇ ಉಂಟಲ್ಲ, ಅವನ ವಾಯ್ಸಿಗೆ ಹೇಗೆ ಬೊಬ್ಬೆ ಹೊಡಿತದಂತೆ ಇಲ್ಲ. ಅವನ ಹತ್ರ ಭಾರಿ ಅದಕ್ಕೆ ಅವನ ಜೊತೆ ಫುಲ್ ಆಟ ಆಡತ್ತೆ. ಇವಾಗ ಮೊದಲು ನನ್ನ ಜೊತೆ ಆಟ ಆಡ್ತೈತಿ, ಈಗ ನಾನು ಆಟ ಆಡೋದಿಲ್ಲ. ಈಗ ಕೃಷ್ಣನಿಗೆ ಅವನ ದೊಡ್ಡ ಕಾರ್ ತಂದಿದ್ದಾರೆ ಅಜ್ಜಮ್ಮ. ಸೊ ಹಾಗಾಗಿ ಅದರದ್ದು ಹೇಳ್ತಾ ಇದ್ದಾನೆ, ಅಮ್ಮ ನಾನು ಅಲ್ಲಿಂದ ವೀಡಿಯೋ ಬರ್ತೇನೆ, ಕಾರ್ ಬಿಡ್ತೇನೆ, ನೀನು ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದಾನೆ. ಚಂಪು ಯಬ್ಬು ಉಪದ್ರ ಮಾರ್ರೆ, ಲಕ್ ಚಂಪು ಲಕ್ ಅಲ್ಲ. ಅದು ಕೃಷ್ಣ ಅಂತಲ್ಲ, ಕೃಷ್ಣ ಲೆಪ್ಪು ಕೃಷ್ಣ. ಈಗ ಕೃಷ್ಣನ ಅಪ್ಪನ ಕಾರು, ಸಣ್ಣ ಕಾರು ಬರ್ತದೆ. ಬುಲೆರದ್ದು ಮರಿ ಬರ್ತಾ ಉಂಟು, ಬುಲೆರದ್ದು ಮರಿ. ಓಕೆ, ಟಯರ್ ಎತ್ಕೊಂಡ ಅಂತನ ಚಂಪು ನೋಡಿ, ಟಯರ್ ಎತ್ಕೊಂಬಂದಿದ್ದೆ ಬಲ್ಲ. ಇದು ಕೃಷ್ಣನಿಗೆ ಅಜ್ಜಿ ತಂದು ಕೊಟ್ಟಿದ್ದು ಗಾಡಿ. ಅವನು ಯಾವಾಗ ಬರುವಾಗಲೂ ಕೇಳ್ತಾ ಇರ್ತಾನೆ, JCB ತರಲಿಲ್ವಾ, ಏರೋಪ್ಲೇನ್ ತರಲಿಲ್ವಾ ಅಂತ. ಅದಕ್ಕೆ ದೊಡ್ಡ ಗಾಡಿ ತಂದು ಕೊಟ್ಟಿದ್ದಾರೆ, ಇದನ್ನು ನೀನು ಹಾಳು ಮಾಡಬಾರ್ದು ಅಂತ. ಅದು ತಂದು ಒಂದೇ ದಿನಕ್ಕೆ ಅದನ್ನು ಆಪ್ರೇಷನ್ ಎಲ್ಲ ಮಾಡಿಡ್ತಾನೆ. ಇವಾಗ ಚಂಪು ಅವನು ಆಟ ಆಡುವಾಗ ಓಡ್ಕೊಂಡೋಗಿ ತಗೊಂಡು ಬಂದಿದ್ದು ಇದು ಚಕ್ರನ. ಅವನಿಗೂ ಚಂಪುಗೂ ಸರಿ ಆಗ್ತದೆ ಇಬ್ಬರಿಗೂ. ಅದು ಉಪದ್ರ ಮಾಡೋದು, ಇವನು ಅದಕ್ಕೆ ಉಪದ್ರ ಮಾಡೋದು. ಮಾತ್ರ ಚಂದ ಆಟ ಆಡ್ತಾರೆ ಇಬ್ಬರು ಮಾತ್ರ. ಅದ್ ನಿಲ್ಸಿದ್ ಸರಿಯಾಗಿಲ್ಲೇನಮ್ಮ, ಅದ್ ಜಾಸ್ತಿ ಆಯ್ತು. ಇನ್ನೊಂದಕ್ಕೆ ಹಾಕಿ ಅದ್ ಮತ್ತೆ ಎತ್ಕೊಂಡು ಹೋಗದ ಹೆಂಗೆ, ಹಾಗೆ ನಮ್ಮ ಮನೆಗೆ ಸೋಪ ಬಂದಿದೆ. ಸೋಪ ಯಾರ್ದಪ್ಪ ಅಂದರೆ ಮೊನ್ನೆ ಲಕ್ಕಿ ಡಿಪ್ಪಲ್ಲಿ ಶ್ರೀಪಾಲ್ ಅಣ್ಣನಿಗೆ ಸಿಕ್ಕಿತ್ತಲ್ವಾ, ಅವರು ದುಬೈಯಲ್ಲಿ ಇರೋದು. ಹಾಗಾಗಿ ಅವರು ಹೇಳಿದರು, ಅದು ಸೋಪ ನಿಮಗೆ ಆಯಿತು, ನೀವೇ ಇಟ್ಕೊಳ್ಳಿ, ನನಗೆ ಬೇಡ ಅಂತ. ನಾನು ಹೇಳಿದ್ದೆ, ಬೇಡ ನೀವು ಬಂದಾಗ ಕೊಡ್ತೇನೆ ಅಂತೆಲ್ಲ ಹೇಳಿ. ಅದಕ್ಕೆ ಬೇಡ, ನನ್ನ ಲೆಕ್ಕದಲ್ಲಿ ನಿಮಗೆ ಗಿಫ್ಟ್ ಅಂತ ಹೇಳಿದರು. ಹಾಗಾಗಿ ಮನೇಲಿ ಇಟ್ಕೊಂಡಿದ್ದೇನೆ ಅದನ್ನು. ಮನೆಗೆ ಮೊದಲ ಗಿಫ್ಟ್ ಅವ್ರದ್ದೇ ಅಂತ ಹೇಳಿದ್ದೆ ನಾನು. ಅದಕ್ಕೆ ನೆಗಡಿದ್ರು ಅವರು ಪ್ರತಿ ವರ್ಷ 1,000 ಲಕ್ಕಿ ಡಿಪ್ ತೆಗಿತಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಪಾಲಣ್ಣ ಗಿಫ್ಟಿಗೆ. ಹಾಗೆ ಇವಾಗ ಹನಿಗೆ ಸ್ವಲ್ಪ ಸೋಂಕಿನ ಮದ್ದು ಅಂತ ಹೇಳ್ತೇವೆ, ನಮ್ಮ ಕಡೆದು ಮಾಡಿ ಕೊಡ್ತಾ ಇದ್ದೇನೆ. ಕೃಷ್ಣನಿಗೆ ಹುಷಾರಿಲ್ಲದೆ ಸ್ವಲ್ಪ ದಿನ ಇದ್ದ ತಾಗಿಸ್ಕೊಂಡು. ಈಗ ಇವಳಿಗೆ ಹುಷಾರಿಲ್ಲ, ಜ್ವರ ಅಂತೆ, ಮೇಕೈ ನೋವಂತೆ, ಆ ಥರ. ಇವಂದು ಮುಗ್ದ ಕೂಡಲೇ ಇವಳಿಗೆ ಶುರುವಾಯಿತು, ಎಂತ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಅವಳಿಗೆ ಅಜ್ಜಿ ಹೇಳಿದ್ರು ಸ್ವಲ್ಪ ಸೋಂಕಿದ ಮದ್ದು ಕೊಡು ಅಂತ. ಇವಾಗ ಬ್ಲಾಗ್ ಮಾಡೋದು ಇಷ್ಟು ದಿನ ಆಯಿತು. ಇವತ್ತು ಅಮ್ಮನವರು ಬಂದು ಅಂತ ಬ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಹಾಗೆ ಇವತ್ತು ಸ್ವಲ್ಪ ನನ್ನ ಕೂದಲನ್ನು ಕಟ್ ಮಾಡಿಕೊಂಡೆ. ಎಂತಕ್ಕೆ ಅಂದರೆ ಕೂದಲು ನೋಡಿ ಒಂದು ಸ್ವಲ್ಪ ಕಟ್ ಮಾಡಿದೆ, ನಾನೇ ಮಾಡ್ಕೊಂಡೆ. ಅದು ನಾಯಿ ಬೀಲ ಥರ ಆಗಿತ್ತು ನಮ್ಮ ಚಂಪುದು, ಸಪೂರಾಗಿತ್ತು, ಅದಕ್ಕೆ ಕಟ್ ಮಾಡಿದೆ. ಹಾಗಾಗಿ ಇವತ್ತು ಸ್ವಲ್ಪ ತಲೆಗೆ ಎಣ್ಣೆ ಹಾಕಬೇಕು ಅಂತ ಎಂತ ಮಾಡಿದ್ರು ಅಷ್ಟೇ, ಉದ್ದ ಬರುವುದಿಲ್ಲ. ನಮ್ಮ ಹನಿಗೆ ಸ್ವಲ್ಪ ಮೇಕೈ ನೋವಂತ, ಅದಕ್ಕೆ ಅಜ್ಜಿ ನನಗೆ ಬೈತಿದ್ದು, ಅವಳಿಗೆ ದಿನ ದೃಷ್ಟಿ ತೆಗಿಬೇಕು, ಮುಂಚಿನ ಹಾಗೆ ಇಲ್ಲ ಅವಳು, ಫುಲ್ ಚೇಂಜ್ ಆಗಿದ್ದಾಳೆ, ಕಪ್ಪಾಗಿದ್ದಾಳೆ, ಸಪುರಾಗಿದ್ದಾಳೆ, ಮಾತಾಡಲ್ಲ ಅಂತ. ಅಜ್ಜಿಯವ್ರದ್ದು ಗೊತ್ತಲ್ಲ ನಿಮ್ಗೆ, ಇಷ್ಟು ಸಣ್ಣದಾದ್ರೆ ಅವ್ರಿಗೆ ಅದೇ ಮಂಡೆ ಬಿಸಿ. ಅವತ್ತು ಕೃಷ್ಣನ ನೋಡ್ಲಿಕ್ಕೆ ಅಂತಾನೆ ಬಂದಿದ್ದವರು, ಭಾರಿ ಮಂಡೆ ಬಿಸಿ ಅವ್ರಿಗೆ. ಮೊನ್ನೆ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ಮೇಲೆ, ಅದಕ್ಕೆ ಆಗಿದೆ ಅಂತ ಹೇಳಿದ್ಮೇಲೆ
ಇನ್ನು ಕೃಷ್ಣನಿಗೆ ಊಟ ಎಲ್ಲ ಮಾಡಿಸಬೇಕು. ಇನ್ನು ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಾನು. ಇವೊಂದೊಂದು ಸ್ವಲ್ಪ ಕಾಲ ಇದೆ ಅಷ್ಟೇ, ನೋವೆಲ್ಲ ಫುಲ್ ಕಡಿಮೆ ಆಗಿದೆ. ಓಕೆ, ಇನ್ನು ನಾಳೆ ಸಿಗ್ತೀನಿ. ಶುಭರಾತ್ರಿ ಎಲ್ರಿಗೂ. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ನಾನು ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೆ, ಪಲಾವ್ ಎಲ್ಲ ಮಾಡಿ ಮತ್ತೆ ಮಲ್ಕೊಂಡಿದ್ದೆ. ಯಾಕಂದ್ರೆ ಫುಲ್ ಶೀತ, ತಲೆನೋವು ಇದಿಷ್ಟು ಉಂಟಲ್ಲ, ಈ ಕಡೆ ಫುಲ್ ಗಟ್ಟಿಯಾಗಿ ನೋವು ಸ್ಟಾರ್ಟ್ ಆಗಿದೆ ನನಗೆ. ಒಂದು ತಿಂಡಿ ತಿನ್ಬೇಕಷ್ಟೇ. 10:10 ಆಯ್ತು. ಇವತ್ತು ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ಲಿಲ್ಲ. ಅವಳಿಗೆ ಸ್ವಲ್ಪ ಕೈ ನೋವು, ಈ ಕೈ ತುಂಬಾ ನೋವಿದೆಯಂತ, ಹಾಗಾಗಿ ಹೋಗ್ಲಿಲ್ಲ ಅವಳು ಹೋಗ್ಲಿಲ್ಲ ಅಂತ ಕೃಷ್ಣ ಕೂಡ ಹೋಗ್ಲಿಲ್ಲ. ಪಾಪ ಅಮ್ಮ ಎಲ್ಲ ಸ್ವಲ್ಪ ಬೆಳಿಗ್ಗೆ ತೊಳೆದೆ ಪಾತ್ರೆ, ಮತ್ತೆ ಅಮ್ಮ ಎಲ್ಲ ತೊಳೆದಿಟ್ಟಿದ್ದಾರೆ. ಅಡಿಗೆ ಎಲ್ಲ ಮಾಡ್ಬೇಕಷ್ಟೇ. ಗಟ್ಟಿಯಾಗಿದೆ ಶೀತ ಈ ಕಡೆ ಸೈಡ್, ಎಷ್ಟು ನೋವು ಫುಲ್ಲು. ಅಂದ್ರೆ ಅದೊಂಥರ ಗಟ್ಟಿ, ನಿಮ್ಗೆ ಗೊತ್ತಿರುತ್ತಲ್ಲ ತುಂಬಾ ಗಟ್ಟಿ ಆದಾಗ ಯಾವ ತರ ಇರುತ್ತೆ ಅಂತ, ಆ ತರ ಆಗಿದೆ. ಹಾಗೆ ಇದು ಇಯರಿಂಗ್ ಆರ್ಡರ್ ಮಾಡಿದೆ ಮೀಶೋಗೆ, ನಿನ್ನೆ ಬಂದಿತ್ತು, ಹಾಕೊಂಡಿದ್ದೆ. ಅದನ್ನ ತೆಗಿಲಿಕ್ಕೆ ಮರ್ತೋಯ್ತು ನಂಗೆ. ಚಂದ ಇಲ್ವಾ? ಒಂದು ಸ್ಯಾರಿಗೆ ಬೇಕಿತ್ತು, ಅದಕ್ಕೋಸ್ಕರ ತಗೊಂಡಿದ್ದು. ನನ್ನ ಹತ್ರ ಮುತ್ತಿದಿರ್ಲಿಲ್ಲ ಈ ತರದ್ದು, ಹಾಗಾಗಿ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ, ಗೋಲ್ಡ್ ಮತ್ತೆ ಮುತ್ತು. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ. ನಾನು ಯಾವಾಗ್ಲಾದ್ರೂ ಹೊಸ ಡ್ರೆಸ್ ಅಥವಾ ಇಯರಿಂಗ್ ಎಲ್ಲ ಹಾಕಿದ್ರೆ ಲಿಂಕ್ ಎಲ್ಲ ಕೊಟ್ಟಿರ್ತೇನೆ, ನೋಡಿ ನೀವು. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಶಾಪ್ ಅಲ್ಲಿ ತಗೊಂಡಿದ್ದಾದ್ರೆ ಕೊಟ್ಟಿರುವುದಿಲ್ಲ ಅಷ್ಟೇ. ಕೆಲಸ ಅಮ್ಮನೇ ಮಾಡಿತ್ತು. ಅಡಿಗೆ ಮಾಡ್ಲಿಕ್ಕೆ ಮತ್ತೆ ಸ್ವಲ್ಪ ಕ್ಲೀನ್ ಮಾಡಿ. ಇವರು ಇಲ್ಲಿಗೆ ಮೂಡಿಗೆರೆಗೆ ಹೋಗ್ತಾರೆ, ಅವಾಗ ಸುತ್ತ ತಂದೆ. ಅವ್ರದ್ದು ಮನೆದು ಟಿವಿ ದೊಡ್ಡದಲ್ಲ, ಅದ್ರಲ್ಲಿ ನನ್ನ ವಿಡಿಯೋ ಹಾಕಿ ಇವರಿಬ್ಬರಿಗೆ ತೋರಿಸಿದ್ದು, ಅಜ್ಜಿಗೆ ಮತ್ತೆ ಅಮ್ಮನಿಗೆ. ಅದರಲ್ಲಿ ಅಮ್ಮ ಚಂದ ಕಾಣಲ್ಲಂತೆ, ಅದಕ್ಕೆ ಕಂಪ್ಲೇಂಟ್. ಅಮ್ಮ ಚಂದ ತೆಗಿಬೇಡ, ನಾನು ಚಂದ ಕಾಣಲ್ಲ. ಅಮ್ಮ ಡುಮ್ಮಿ ಆಗಿದಾರಲ್ಲ ಹಾಗೆ. ಮತ್ತೆ ನಾನು ಸ್ವಲ್ಪ ಹೇರ್ ಕಟ್ ಮಾಡಿದೆ, ನಾಯಿ ಬೀಳದಾಗೆ ಇತ್ತು. ಅದು ಸರಿ ಕಟ್ ಆಗ್ಲಿಲ್ಲ, ಮತ್ತೆ ಯಾರ ಹತ್ರ ಸರಿ ಕಟ್ ಮಾಡಿಸಿದಾಗಿದೆ. ಈ ಸೈಡ್ ಸ್ವಲ್ಪ ಗಿಡ್ಡಾಗಿದೆ ನೋಡಿ. ಇದನ್ನ ಇಲ್ಲಿ ತಗೋ, ನಾ ಹಾಳಾಪುಂಡು ಕೃಷ್ಣ ಇಡಕೊಂಡೋಗ್ತದೇನಾ. ನಮ್ದು ಈ ಸಲ ಒಳ್ಳೆ ಮೆಣಸು ನೋಡಿ ಎಷ್ಟು ಸಿಕ್ಕಿದೆ ಅಂತ. ಅದು ಇನ್ನು ಒಣಗಿ ಒಣಗಿ ಸ್ವಲ್ಪ ಸ್ವಲ್ಪ ಆಗ್ತಾ ಹೋಗ್ತದೆ. ಪಪ್ಪನ ಬ್ಯಾನರ್ ಅತ್ತಾವು. ಕೃಷ್ಣ ಯಾಕೆ ಇವತ್ತು ಸ್ಕೂಲಿಗೆ ಹೋಗ್ಲಿಲ್ಲ? ಕೃಷ್ಣ ಹಾಗೆ ಒಂದು ಹೇಗೆ ಇತ್ತು ಕೃಷ್ಣನ ಮುಖ, ಹನುಮಂತನ ಮುಖ ಹಾಗೆ ಇವತ್ತು ಹೇಗೆ ಉಂಟು ಅಲ್ಲ ಕೃಷ್ಣ? ಇದು ಗ್ರೈಂಡರ್ ನೋಡಿ, ಅಕ್ಷತನ್ಗೆ ಸಿಕ್ಕಿದ್ದು. ಅಜ್ಜಿದು ತಂಗಿ ತಮ್ಮನ ಮಗಳಿಗೆ. ಅವಳು ಬಂದು ನಾಳೆ ಆಂಟಿ ಅವ್ರ ಹತ್ರ ಕೊಡ್ಬೇಕಷ್ಟೇ. ಇದನ್ನ ಸಿಕ್ಕಿದಲ್ಲ, ಅದು ಒಬ್ಬರ ಮಾಮನಿಗೆ ಸಿಕ್ಕಿದನ್ನ ನಮ್ಗೆ ಕೊಟ್ಟಿದ್ದವಳು. ಪಲಾವ್ ತಿಂದ್ಯಾ? ಬಾಯಿಗೆ ಕೊಡ್ತೇನೆ. ಇನ್ನೊಂದು ಪಚ್ಚಣ್ಣ ಕೊಟ್ಟಿದ್ದಲ್ಲ ನಿನ್ಗೆ, ಮತ್ತೆ ಪುನಃ ಕೊಟ್ಟಿದ್ದ. ಅದು ಹಾಳು ಮಾಡಿದ್ಯಲ್ಲ, ನಾನು ಕಾಣ್ತೇನಾ? ಓಲು ಇದು ಮತ್ತೆ ಪುನಃ ಒಂದು ಕೊಟ್ಟಿದ್ದ, ಒಂದು ಹಾಳು ಮಾಡಿದ್ಯಲ್ಲ. ಅದು ಹಾಳಾಗಿದೆ ಅಂತ ಹೇಳಿದೆ. ಪಚ್ಚಣ್ಣ ಕೊಟ್ಟಿದ್ದ ಪ್ರಜ್ಜ, ಪಚ್ಚಣ್ಣ ಅಂತಲ್ಲ. ಇವಾಗ ವಾರ್ಡ್ರೋಬ್ ಎಲ್ಲ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಡ್ರೆಸ್ ಇತ್ತು ರಾಶಿ ನೋಡಿ, ಎಲ್ಲ ತೆಗ್ದು ಹಾಗೆ ಇಟ್ಟು ಫುಲ್ ಹಾಳಾಗಿತ್ತು. ಹಾಗಾಗಿ ಸ್ಯಾರಿ ಮಾಡಿ ಇಡುವ ಅಂತ ಮೊದಲು ಕೆಳಗಡೆದೆಲ್ಲ ಇಡ್ದು, ಆಮೇಲೆ ಸ್ಯಾರಿ ಇಡ್ಬೇಕು. ಮತ್ತೆ ಅವಳದು ಸಹ ಉಂಟು ಇಡ್ಲಿಕ್ಕೆ, ಅವಳು ಇಡ್ತಾಳೆ. ಇಟ್ಟ ಮೇಲೆ ತೋರಿಸ್ತೇನೆ ಯಾವ ತರ ಇಟ್ಟಿದೆ ಅಂತ. ನಾನೆಲ್ಲ ಬೇರೆ ಬೇರೆ ಇಡುದು, ಅಂದ್ರೆ ಕುರ್ತಾ ಎಂತ ಹೇಳ್ತಾರೆ, ಕುರ್ತಾ ಸೆಟ್ ಬೇರೆ ಕಡೆ ಇಡುದು, ಸಿಂಗಲ್ ಕುರ್ತಾ ಬೇರೆ ಕಡೆ ಇಡುದು, ಹಾಗೆ ರಾಶಿ ಉಂಟು ಮಡ್ಚಿಡ್ಲಿಕ್ಕೆ. ಸೀರೆ ಹೀಗೆ ಇಟ್ಟಿದ್ದೇನೆ. ಮುಂಚೆ ಇಲ್ಲಿ ಸೀರೆ ಇಟ್ಟು ಇಲ್ಲಿ ಬ್ಲೌಸ್ ಇಡ್ತಾ ಇದ್ದೆ, ಬಟ್ ಇವಾಗ ನೀಟಾಗಿ ಆಯಿತು. ಸೀರೆ ಒಳಗಡೆ ಬ್ಲೌಸ್ ಇಟ್ಟಿದ್ದೇನೆ, 3 ಇದರಲ್ಲಿ ಇಟ್ಟಿದ್ದೇನೆ. ಕೆಲವು ಸೀರೆ ಮಾತ್ರ ಇಲ್ಲಿ ಇಟ್ಟಿದ್ದೇನೆ. ಆಮೇಲೆ ಇಲ್ಲಿ ಲೆಗ್ಗಿಂಗ್ಸ್ ಪ್ಯಾಂಟ್ ಎಲ್ಲ ಇಟ್ಟಿದ್ದೇನೆ. ಇಲ್ಲಿ ಕುರ್ತಾ ಸೆಟ್, ಶಾಲ್, ಸ್ಕರ್ಟ್, ಮತ್ತು ಕೆಲವೊಂದು ದೊಡ್ಡ ಫ್ರಾಕ್, ಗೌನ್ ಎಲ್ಲ ಇದೆ, ಅದನ್ನು ಇಲ್ಲಿ ಇಟ್ಟಿದ್ದೇನೆ. ಮತ್ತು ಇದರಲ್ಲಿ ಲೆಹೆಂಗಾ, ಇದರೊಳಗಡೆ ಲೆಹೆಂಗಾ ಕೆಲವು 2-3 ಲೆಹೆಂಗಾ ಇದೆ. ಓಕೆ,
ಒಂದ್ಸಲ ನೀಟ್ ಇಟ್ಟಾಗ ಎಷ್ಟು ಚಂದ ಕಾಣುತ್ತೆ ನೋಡಿ. ನಂದು ಇಲ್ಲಿ ನೀಟೇ ಇರುತ್ತೆ, ಕೆಳಗಡೆ ಚೂಡಿ ಪಾರ್ಟ್ ನೀಟ್ ಇರಲ್ಲ, ಅದು ಗುರ್ತಾ ಇಲ್ಲ. ಹಾಗೆ ಹನಿ ಕೂಡ ಇಟ್ಟಿದ್ದಾಳೆ. ಒಂದು ನಿಮಿಷ, ನೋಡಿ ಹನಿ ಕೂಡ ಮಡ್ಚಿಟ್ಟಿದ್ದಾಳೆ ಕೆಳಗಡೆ. ಕೃಷ್ಣಂದಿದೆ ಇದು ಹನಿದು. ಕೆಲವು ಇದರಲ್ಲಿ 1-2-3 ಡ್ರೆಸ್ ನಂದುಂಟು, ಅವಳಿಗೆ ಫಿಟ್ಟಿಂಗ್ ಮಾಡಿ ಕೊಟ್ಟಿದ್ದೇನೆ. ಕೆಲವು 1-3-4 ಡ್ರೆಸ್ ಕೊಟ್ಟಿದ್ದೇನೆ ಅಂತ. ಮತ್ತೆ ಡ್ರೆಸ್ ಎಲ್ಲ ಇಟ್ಮೇಲೆ ನನಗೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಮಲಗಿದ್ದೆ, ತಲೆನೋವಲ್ಲ, ಹಾಗಾಗಿ ಮಲಗಿ ಇವಾಗ ಸಂಜೆದ್ದು ಸ್ವಲ್ಪ ಹೊರಗಡೆ ಗುಡ್ಸಿ ಎಲ್ಲ ಆಯ್ತು. ಇವಾಗ 7 ಗಂಟೆ ಕಳೀತು. ಇವಾಗ ಬಂಗುಡೆ ಮೀನು ತಂದ್ರು, ಅದು ಕ್ಲೀನ್ ಮಾಡಿ ತರ್ತಾರೆ. ಒಂದ್ಸಲ ತೊಳೆದು ಕಟ್ ಮಾಡಿ ಅಮ್ಮ ಕಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಸಾರು ಹಾಗೆ ಫ್ರೈ ಮಾಡುವ, ಸಾರು ಮತ್ತೆ ಫ್ರೈ ಮಾಡುವ ಅಂತ. ಫ್ರೈ ನಾಳೆ ಮಾಡ್ತೀವಿ, ಸ್ವಲ್ಪ ಸಾರು ಮಾಡ್ತೇನೆ. ನಿಮಗೆ ನಮ್ದೊಂದು ತುರಿಯ ಮಣೆ ಉಂಟಲ್ಲ, ನಾನು ತೋರಿಸ್ತೇನೆ ಇಲ್ಲಿ ಹೇಗೆ ಆಗಿದೆ ಅಂತ. ಇದ್ರದ್ದು ಕಾಲು ಹೋಗಿದೆ, ಒಂದು ಕಾಲು ಹೋಗಿದೆ, ಅದನ್ನ ಮಣೆ ಮೇಲೆ ಈಗ ಇಟ್ಟು ತುರಿದ್ದು ನಾನು. ಅಬ್ಬಾ, ನನಗೆ ಪನ್ನೀರ್ ತರಲಿಕ್ಕೆ ಹೇಳಿದ್ದೆ, ಹಾಗಾಗಿ ಪನ್ನೀರ್ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಸಾರಿಗೆ ರೆಡಿ ಆಯ್ತು. ಫ್ರೈಗೆ ರೆಡಿ ಮಾಡ್ಬೇಕು. ನನಗೆ ಶೀತ ಆಗಿ ಅಡಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ತುಂಬಾ ಇರಿಟೇಷನ್ ಆಗ್ತಾ ಉಂಟು. ಇವತ್ತೊಂದು ಬರ್ತಡೇ ಪಾರ್ಟಿ ಇತ್ತು ಇವರಿಗೆ, ಹನಿಯವರ ಮಕ್ಕಳಿಗೆ ಬರ್ತಡೇ ಇತ್ತು. ಇವರು ಹೋಗ್ಲಿಲ್ಲ. ಕೃಷ್ಣನಿಗೆ ಕೇಕ್ ಮಾಡ್ತಂತೆ, ಅಷ್ಟೇ ಬಚ್ಚತ್ರ ಹೇಳಿದ್ರು ಕೇಕ್ ತಗೊಂಡ್ಬಾ ಊಟ ಮಾಡಿದ್ರು ಅಂತ. ಇವಳಿಗೆ ಈಗ ಬೀಳ್ತಿತ್ತು. ಇವಳಿಗೆ ಫ್ರೆಂಡ್ ಬಂದಿದ್ದಾಳೆ, ಸಾರು ಅಕ್ಕ, ಹಾಗಾಗಿ ಕರಿತಾ ಇದ್ದಾಳೆ ಬಾ ಅಂತ. ಅವಳು ಉಳಿಯುವುದಿಲ್ಲ ಅಂತೆ, ಕೋಳಿ ಸಾರು ಮಾಡಿದ್ದಾರೆ, ತಿಂದು ಬರ್ತಾಳಂತೆ. ಕೆಲಸ ಎಲ್ಲ ಆಯ್ತು, ಊಟ ಎಲ್ಲ ಆಯ್ತು. ಇಬ್ರು ಮಲ್ಕೊಂಡಿದ್ದಾರೆ, ನಾನು ಕೂಡ ಮಲ್ಕೊಳ್ಳೋದು. ತಲೆನೋವು, ನನಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ನನ್ಗೆ ಇವತ್ತು ಸ್ವಲ್ಪ ಕಟ್ ಮಾಡಿ, ನಾಳೆ ಜೋರಾಗ್ಬೋದು ನೋಡಿ. ಕನ್ನಡಕ ಹಾಕಿದ್ದಾರೆ ತಲೆನೋವು. ಇದು ಮೈಗ್ರೇನ್ಗೆ ಕನ್ನಡಕ, ಈ ತಲೆನೋವಿಗೆಲ್ಲ ಆಗಲ್ಲ. ಇದು ಮೈಗ್ರೇನ್ಗೆ ಆದ್ರೆ ಕಡಿಮೆ ಆಗತ್ತೆ ಹಾಕುವಾಗ, ಆದ್ರೂ ಹಾಕಿದ್ದು ಏನಂತ ಗೊತ್ತಿಲ್ಲ. ಕೃಷ್ಣನಿಗೆ ಆಗಾಯ್ತು. ಕೃಷ್ಣನಿಗೆ ಇದಾದ್ಮೇಲೆ ಹನಿಗೊಂದು ಕೈ ನೋವಂತೆ, ನನ್ಗೆ ಹುಷಾರಿಲ್ಲ. ಅಜ್ಜಿ ಹೇಳಿದ್ರು ದೃಷ್ಟಿ ಆಗುಂಟ. ನಾನು ದೃಷ್ಟಿ ಅಂತೆಲ್ಲ ಅಷ್ಟು ನಂಬಲ್ಲ, ಕೆಲವೊಮ್ಮೆ ಹೇಳಿಕ್ ಆಗಲ್ಲ ಅಂತ. ಕೆವಿಲ್ಲ ಅಂತ ಹೇಳ್ತಾರಲ್ಲ, ದೆವ್ವದ ಕಣ್ಣು ಅಂತ. ಕೆಲವರ ಕಣ್ಣು ಇರ್ಬೋದು, ಅದರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ನನ್ಗೆ ಅಷ್ಟೊಂದು ನಂಬಿಕೆ ಇಲ್ಲ ಅದು ದೃಷ್ಟಿ ಆಗ್ತದೆ ಅಂತ. ಮಕ್ಕಳಿಗೆಲ್ಲ ಆಗ್ಬೋದು, ನಮ್ಗೆಲ್ಲ ಗೊತ್ತಿಲ್ಲ. ಹಾಗಾಗಿ ಕೃಷ್ಣನ್ಗೆ ಇವತ್ತು ದೃಷ್ಟಿ ತೆಗೆದು ಚಂದ ಮಾಡಿ, ಹಾಗೆ ಕಬ್ಬಿಣದ್ದು ನೀರುಂಟಲ್ಲ ಅದು ಕೊಡ್ತಾ ಇರ್ಬೇಕು, ಒಳ್ಳೇದು. ನನ್ಗೆ ಮರ್ತು ಹೋಗುದು ಅದೆಷ್ಟು ಒಳ್ಳೇದು ಅಂತ. ವನಚಪ್ಪೆ ಈಗ್ಲೂ ಕೊಡ್ತಾರೆ ಮಕ್ಕಳಿಗೆ, ಅವರು ಕೂಡ ಕುಡಿತಾರೆ. ನನ್ಗೆ ನೆನಪೇ ಆಗುದಿಲ್ಲ ಅದು. ಅಂದ್ರೆ ನಾನು ಬೆಳಿಗ್ಗೆ ಅಲ್ವಾ ಬೆಂಕಿ ಹಾಕೋದು ಒಲೆಗೆಲ್ಲ, ಹಾಗಾಗಿ ಅದು ಬೆಳಿಗ್ಗೆ ಅರ್ಜೆಂಟಲ್ಲಿ ಆಗುದೇ ಇಲ್ಲ. ನೈಟ್ ಎಲ್ಲ ನಾವು ಒಳಗಡೆ ಬೆಂಕಿ ಎಲ್ಲ ಹೊತ್ತಿಸಿದ್ರೆ ಅವಾಗ ಅದು ಇಟ್ಟು ಕೊಡ್ಬೋದು. ಇವತ್ತು ಸ್ವಲ್ಪ ಬೆಂಕಿ ಎಲ್ಲ ಹೊತ್ತಿಸಿ ಅವನಿಗೆ ಕೂಡ ಕೊಟ್ಟೆ, ಅವಳಿಗೆ ಕೂಡ ಕೊಟ್ಟೆ, ನಾನು ಸ್ವಲ್ಪ ಕುಡಿದೆ. ನೀವು ನಂಬ್ತೀರಾ ದೃಷ್ಟಿ ಆಗತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಾದರೂ ಈಸಿಯಾಗಿ ದೃಷ್ಟಿ ತೆಗೆಯುವಂಥ, ಈಸಿಯಾಗಿ ಅಂತ ಅಮ್ಮ ನಾನೀಗೆ ತೆಗಿತಾರಲ್ಲ, ನಾಯಿ ಕಣ್ಣು, ನರಿ ಕಣ್ಣು, ಅದೆಲ್ಲ ಅಮ್ಮ ಹೇಳಿಕೊಟ್ಟದ್ದು. ಅದನ್ನು ಮಾಡಿ ಅದು ಉಪ್ಪು ಮೆಣಸು, ಆಮೇಲೆ ಎಂತ ಉಪ್ಪು ಮೆಣಸು ನೀರುಳ್ಳಿ ಸಿಪ್ಪೆ ಅದನ್ನೆಲ್ಲ ಮಕ್ಕಳಿಗೆ ಈ ತರ ನಿವಾಳಿಸಿ ತುತ್ತು ಮಾಡಿ ಒಲೆಗೆ ಹಾಕುದು. ಅದು ಚಟಪಟ ಚಟಪಟ ಆಗ್ತದಲ್ಲ, ಆಗ ಮತ್ತೆ ಒಂದು ಸ್ವಲ್ಪ ತೆಗೆದು ಕರಿ ಇರತ್ತಲ್ಲ ಅದನ್ನ ಹಣೆಗೆ ಇಡುದು. ಇಷ್ಟು ಮಾಡ್ತೇನೆ ನಾನು. ಮತ್ತೆ ಅಜ್ಜಿ ಮುಂಚೆ ಎಲ್ಲ ಇದು ಮೈಸೂರಿ ಉಂಟಲ್ಲ, ಗುಡಿಸ್ತೇವೆ ನೋಡಿ, ಅದನ್ನು ಅದಕ್ಕೆ ಬೆಂಕಿ ಎಲ್ಲ ಹೊತ್ತಿಸಿ ಅದರಲ್ಲಿ ಕೂಡ ತೆಗಿತಾ ಇದ್ರು. ಮತ್ತೆ ಕತ್ತಿಯನ್ನು ಒಲೆಗೆ ಇಟ್ಟು ಮಕ್ಕಳ ಮುಂದೆ ಇಟ್ಟು ಅದಕ್ಕೆ ನೀರು ಹಾಕೋದು, ಅದು ಹೆದ್ರಿಕೆ ಹೋಗ್ಲಿಕ್ಕೆ ಅಂತ ಅದೆಲ್ಲ ಮಾಡ್ತಾ ಇದ್ರು ಅಜ್ಜಿ. ಸೊ ಗೊತ್ತಿಲ್ಲ, ನಂದಾದ್ರೂ ಇನ್ನು ಮಾತ್ರ ತಿನ್ಬೇಕು. ನಂಗೆ ಜ್ವರ ಶುರು ಆದ್ರೆ ಅದು ಹೆದ್ರಿಕೆ. ನಂಗೆ ದೇವ್ರೆ ಜೋರಾಗ್ಬಾರ್ದು, ಮಾತ್ರೆ ತಿನ್ಬೇಕಲ್ಲ ಅಂತ. ಯಾರಿಗೆ ಬೈಗುಳ ಬೇರೆ ಮಾತ್ರೆ ಬೇರೆ ಹಾಗೆಲ್ಲ. ಓಕೆ, ಇವತ್ತಿನ ಬ್ಲಾಗ್ ಹೀಗೆಲ್ಲ ಆಯ್ತು. ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾಳೆ ತಂಗಿ ಸೀಮಂತ, ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಆ ಬ್ಲಾಗ್ ಕೂಡ ಮಾಡ್ತೇನೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬೈ. ಹರೇ ಕೃಷ್ಣ ಎಲ್ರಿಗೂ.